ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ಮೂರನೇ ಸಿದ್ಧಾಂತವಾದ ಉಳಿತಾಯ ಬಾಹುಳ್ಯ ಅಥವಾ ಅರೆ ಅನುಭೋಗ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ನಾಲ್ಕನೆಯ ಮತ್ತು ಕೊನೆಯ ಸಿದ್ಧಾಂತವಾದ ಆರ್ಥಿಕ ಆವರ್ತದ ನವೀಕರಣ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ಆರ್ಥಿಕ ಆವರ್ತದ ನವೀಕರಣ ಸಿದ್ಧಾಂತವನ್ನು ಇಂಗ್ಲೀಷಲ್ಲಿ ಇನೋವೇಷನ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಅಂತ ಕರೀತಾರೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಸ್ಟ್ರೇಲಿಯಾದ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಜೋಸೆಫ್ ಶುಂಪಿಟರ್ ಅವರು. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಸಂಗತಿ ಗೊತ್ತಿರ್ಬೋದು. ಅದೇನಂತ ಹೇಳಿದರೆ, ಪ್ರಪಂಚದಲ್ಲಿರುವಂತಹ ಆರ್ಥಿಕತೆಯನ್ನು ಅಥವಾ ಪ್ರಪಂಚದಲ್ಲಿರುವಂತಹ ರಾಷ್ಟ್ರಗಳನ್ನು ನಾವು 3 ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇದು ಬಂಡವಾಳಶಾಹಿ ಆರ್ಥಿಕತೆ, ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದರೆ ಅಮೆರಿಕ. ಎರಡನೇದು ಸಮಾಜವಾದಿ ಆರ್ಥಿಕತೆ, ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದರೆ ಚೈನಾ. ಮೂರನೇದು ಮಿಶ್ರ ಆರ್ಥಿಕತೆ, ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದರೆ ಭಾರತ. ಈ ಸಿದ್ಧಾಂತ ನಮಗೆ ಆಧುನಿಕ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಅನುಭೋಗಿ ಸರಕು ಮತ್ತು ಆ ಅನುಭೋಗಿ ಸರಕನ್ನು ಉತ್ಪಾದಿಸುವ ಉತ್ಪಾದನಾ ವಿಧಾನದಲ್ಲಿ ಆಗುವ ಬದಲಾವಣೆಯಿಂದ ಹೇಗೆ ಈ ಆರ್ಥಿಕತೆಯಲ್ಲಿ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸ್ತದೆ ಅಂತ ಹೇಳ್ತದೆ. ಇಲ್ಲಿ ಒಂದು ಸಂಗತಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ ವಸ್ತುವಿನ ನವೀಕರಣ ಅಥವಾ ಅನುಭೋಗಿ ಸರಕಿನ ನವೀಕರಣ. ಅನುಭೋಗಿ ಸರಕಿನ ನವೀಕರಣವನ್ನು ಪರ್ಟಿಕ್ಯುಲರ್ ಆಗಿ ಹೇಳುವುದಾದರೆ ಈ ಅನುಭೋಗಿ ಸರಕುಗಳ ಆವಿಷ್ಕಾರ. ಅನುಭೋಗಿ ಸರಕುಗಳಲ್ಲಿ ಯಾವಾಗ ಆವಿಷ್ಕಾರ ಅನ್ನುವಂಥದ್ದಾಗ್ತದೋ ಆ ಒಂದು ಸಂದರ್ಭದಲ್ಲಿ ಆರ್ಥಿಕ ಆವರ್ತ ಅನ್ನುವಂಥದ್ದು ಉಂಟಾಗ್ತದೆ ಈ ಸಿದ್ಧಾಂತದ ಪ್ರಕಾರ. ಇಲ್ಲಿ ಕೆಲವು ಕಾರಣಗಳನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಆರ್ಥಿಕ ಆವರ್ತ ಅನ್ನುವಂಥದ್ದು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉಂಟಾಗ್ತದೆ. ಮೊದಲನೇದು ಡ್ಯೂ ಟು ಪ್ರೊಡಕ್ಷನ್ ಆಫ್ ನ್ಯೂ ಗುಡ್ಸ್, ಹೊಸ ಸರಕುಗಳನ್ನು ಉತ್ಪಾದಿಸುವುದರಿಂದ. ಎರಡನೇದು ಹೊಸ ತಾಂತ್ರಿಕ ಉತ್ಪಾದನಾ ಪದ್ಧತಿಯನ್ನು ಅನುಸರಿಸುವುದರಿಂದ, ಅಡಾಪ್ಷನ್ ಆಫ್ ನ್ಯೂ ಟೆಕ್ನಿಕಲ್ ಪ್ರೊಡಕ್ಷನ್ ಸಿಸ್ಟಮ್. ಮೂರನೇದು ಹೊಸ ಮಾರುಕಟ್ಟೆಯನ್ನು ಶೋಧಿಸುವುದರಿಂದ, ಎಕ್ಸ್ಪ್ಲೋರಿಂಗ್ ದ ನ್ಯೂ ಮಾರ್ಕೆಟ್. ನಾಲ್ಕನೇದು ಕಚ್ಚಾ ವಸ್ತುಗಳ ದೊರೆಯುವಿಕೆಯ ಹೊಸ ಮೂಲಗಳನ್ನು ಕಂಡುಹಿಡಿಯುವುದು, ಐಡೆಂಟಿಫೈಯಿಂಗ್ ದ ನ್ಯೂ ಸೋರ್ಸಸ್ ಆಫ್ ರಾ ಮೆಟೀರಿಯಲ್ಸ್. ಐದನೇದು ಕೈಗಾರಿಕಾ ವ್ಯವಸ್ಥೆಯಲ್ಲಿ ಇಲ್ಲವೇ ವ್ಯಾಪಾರಿ ಸಂಘಟನೆಯಲ್ಲಿ ಬದಲಾವಣೆಗಳನ್ನು ಮಾಡುವುದು, ಮೇಕಿಂಗ್ ಚೇಂಜಸ್ ಇನ್ ದ ಇಂಡಸ್ಟ್ರಿಯಲ್ ವೆಂಚರ್ ಆರ್ ಬಿಸ್ನೆಸ್ ಆರ್ಗನೈಸೇಷನ್. ಈ ಸಿದ್ಧಾಂತವನ್ನು 2 ತಳಹದಿಯ ಮೇಲೆ ವಿವರಣೆ ಮಾಡಿದ್ದಾರೆ. ಮೊದಲನೇದು ಪ್ರೊಸೆಸ್ ಆಫ್ ಎಕ್ಸ್ಪಾನ್ಷನ್ ಅಂದರೆ ವಿಸ್ತರಣೆಯ ವಿಧಾನ. ಎರಡನೇದು ಪ್ರೊಸೆಸ್ ಆಫ್ ಕಾಂಟ್ರಾಕ್ಷನ್ ಸಂಕುಚನ. ಈಗ ಮೊದಲನೇದಾಗಿ ವಿಸ್ತರಣೆಯ ವಿಧಾನ ಪ್ರೊಸೆಸ್ ಆಫ್ ಎಕ್ಸ್ಪಾನ್ಷನ್ ಅನ್ನು ಅಧ್ಯಯನ ಮಾಡುವ. ಅಂದರೆ ಪ್ರೊಸೆಸ್ ಆಫ್ ಎಕ್ಸ್ಪಾನ್ಷನ್ನಿಂದ ಯಾವಾಗ ಪ್ರೊಸೆಸ್ ಆಫ್ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಶುರುವಾಗ್ತದೋ ಆಗ ಈ ಆಧುನಿಕ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಆರ್ಥಿಕ ಆವರ್ತ ಅನ್ನುವಂಥದ್ದು ಉಂಟಾಗ್ತದೆ.
ಈ ಸಿದ್ಧಾಂತದ ಪಕ್ಷಿ ನೋಟವನ್ನು ನಾವು ನೋಡುವುದಾದರೆ, ಈ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ ನಾವು ಒಂದು ಕಲ್ಪನೆಯನ್ನು ಮಾಡಿಕೊಳ್ಬೇಕು. ಕಲ್ಪನೆ ಏನಂತ ಹೇಳಿದರೆ, ಬಂಡವಾಳಶಾಹಿ ಆರ್ಥಿಕತೆ ಇದೆ. ಉದಾಹರಣೆಗೆ ಅಮೆರಿಕ ಇವತ್ತು ವಿಶ್ವ ಆರ್ಥಿಕತೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂಥದ್ದು. ಕಲ್ಪನೆ ಮಾಡ್ಕೊಳ್ಳಿ, ಬಂಡವಾಳಶಾಹಿ ಆರ್ಥಿಕತೆ ಅನ್ನುವಂಥದ್ದು ಅಸ್ತಿತ್ವದಲ್ಲಿದೆ. ಆ ಒಂದು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಪೂರ್ಣೋದ್ಯೋಗದ ಹಂತದಲ್ಲಿದೆ, ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್. ನಿಮಗೆ ಗೊತ್ತಿರ್ಬೋದು, ಪೂರ್ಣೋದ್ಯೋಗದ ಹಂತ ಅಂತ ಹೇಳಿದರೆ ಇಕಾನಮಿ ಬೂಮ್ ಕಂಡೀಷನ್ನಲ್ಲಿ ಇರುವುದು. ನಿಮಗೆ ಆರ್ಥಿಕ ಆವರ್ತದ ಬೇರೆ ಬೇರೆ ಹಂತಗಳ ಬಗ್ಗೆ ಗೊತ್ತಿರ್ಬೋದು. ಹಿಂದಿನ ತರಗತಿಯಲ್ಲಿ ಕೂಡ ನಾನು ನಿಮಗೆ ಇದರ ಬಗ್ಗೆ ಹೇಳಿದ್ದೆ. ಅಲ್ಲಿ ಮೊದಲನೆಯ ಹಂತ ಆರ್ಥಿಕ ಮುಗ್ಗಟ್ಟು, ಡಿಪ್ರೆಷನ್. ಎರಡನೆಯ ಹಂತ ಚೇತರಿಕೆ, ರಿಕವರಿ. ಮೂರನೆಯ ಹಂತ ಸಮೃದ್ಧಿ, ಪ್ರಾಸ್ಪ್ಯಾರಿಟಿ. ನಾಲ್ಕನೆಯ ಹಂತ ಬೂಮ್, ಶೃಂಗ. ಐದನೆಯ ಹಂತ ರಿಸೆಷನ್, ಹಿಂಜರಿತ. ಆರ್ಥಿಕತೆ ಅನ್ನುವಂಥದ್ದು ಪೂರ್ಣೋದ್ಯೋಗದ ಮಟ್ಟದಲ್ಲಿ ಇದೆ ಅಂತ ಹೇಳಿದರೆ, ಆರ್ಥಿಕತೆ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಬೂಮ್ ಅಥವಾ ಶೃಂಗದ ಹಂತದಲ್ಲಿದೆ ಅಂತ ಅರ್ಥ. ನಿಮಗೆ ಗೊತ್ತಿರ್ಬೋದು, ಬೂಮ್ ಈಸ್ ದ ಆಪ್ಟಿಮಮ್ ಲೆವೆಲ್ ಆಫ್ ಗ್ರೋತ್ ಅಲ್ವಾ? ಸೊ ಆರ್ಥಿಕತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಬೂಮ್ ಹಂತದಲ್ಲಿದ್ದಾಗ, ಶೃಂಗದ ಹಂತದಲ್ಲಿದ್ದಾಗ ಸಾಧಿಸ್ತದೆ. ಸೊ ಈಗ ಆರ್ಥಿಕತೆ, ಬಂಡವಾಳಶಾಹಿ ಆರ್ಥಿಕತೆ ಪೂರ್ಣೋದ್ಯೋಗ ಮಟ್ಟದಲ್ಲಿ ಇದೆ, ಅಂದರೆ ಶೃಂಗದ ಹಂತದಲ್ಲಿದೆ. ಸೊ ಶೃಂಗದ ಹಂತದಲ್ಲಿ ಇದ್ದಾಗ ಅಲ್ಲಿ ಹೊಸ ಕಂಪನಿಯೊಂದು ಹೊಸ ಪ್ರಾಡಕ್ಟನ್ನು ಅಥವಾ ಅನುಭೋಗಿ ಸರಕನ್ನು ಅನ್ವೇಷಣೆ ಮಾಡ್ತದೆ. ದೇ ವಿಲ್ ಇನೋವೇಟ್ ದ ನ್ಯೂ ಪ್ರಾಡಕ್ಟ್. ಅನ್ವೇಷಣೆ ಅನ್ನುವಂಥದ್ದು ಆಗ್ತದೆ. ಅನ್ವೇಷಣೆ ಅನ್ನುವಂಥದ್ದು ಆದಾಗ ಆ ವಸ್ತುವನ್ನು ಮಾರುಕಟ್ಟೆಯಲ್ಲಿ ಪರಿಚಯಿಸಲಿಕ್ಕೆ ಕಂಪನಿಗಳು ಕ್ರಮಗಳನ್ನು ಕೈಗೊಳ್ತವೆ. ಸೊ ಅಲ್ಲಿ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಲಾಂಚ್ ಮಾಡಬೇಕು ಅಂತ ಅವರು ನಿರ್ಧಾರವನ್ನು ಕೈಗೊಂಡ್ರು. ಕಲ್ಪನೆ ಮಾಡಿಕೊಳ್ಳಿ. ಈಗ ಪೂರ್ಣೋದ್ಯೋಗದ ಹಂತ ನಿಮಗೆ ಗೊತ್ತಿದೆ. ಪೂರ್ಣೋದ್ಯೋಗದ ಹಂತದಲ್ಲಿ ಆರ್ಥಿಕತೆಯಲ್ಲಿ ಯಾವ ಸಂಪನ್ಮೂಲವೂ ಕೂಡ ಉಪಯೋಗಕ್ಕೆ ಬಾರದೇ ಇರುವುದಿಲ್ಲ. ಅಲ್ಲಿ ಕಾರ್ಮಿಕ ವರ್ಗ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರ್ತದೆ. ಕಾರ್ಮಿಕರಲ್ಲಿ ಎಲ್ಲ ಕಾರ್ಮಿಕರು ತಮ್ಮನ್ನು ತಾವು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಸ್ಥಾವರಗಳು ಕೆಲಸ ಮಾಡ್ತಾ ಇರ್ತವೆ, ಯಂತ್ರಗಳು ಕೆಲಸ ಮಾಡ್ತಾ ಇರ್ತವೆ. ಇಂಥ ಪರಿಸ್ಥಿತಿ. ಸೊ ಅಲ್ಲಿ ಹೊಸದಾಗಿ ಶುರುವಾದಂಥ ಕಂಪನಿ ಯಾವ ಹೊಸ ಪ್ರಾಡಕ್ಟನ್ನು ಅನ್ವೇಷಣೆ ಮಾಡಿದೆಯೋ ಆ ಅನ್ವೇಷಣೆ ಮಾಡಿದ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಅವರು ಕ್ರಮಗಳನ್ನು ಕೈಗೊಳ್ತಾರೆ. ಕ್ರಮಗಳನ್ನು ಕೈಗೊಂಡಾಗ ಅವರಿಲ್ಲಿ ಏನು ಮಾಡಬೇಕು? ಈಗ ಆಲ್ರೆಡಿ ಬೇರೆ ಕಂಪನಿಗಳು, ಬೇರೆ ಕೈಗಾರಿಕೆಗಳು ಆ ಆರ್ಥಿಕತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಅವುಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಕಂಪನಿ ಏನು ಮಾಡ್ತದೆ ಅಂತ ಹೇಳಿದರೆ, ಹೊಸದಾದ ಶುರುವಾದಂಥ ಕಂಪನಿ ಕಾರ್ಮಿಕರನ್ನು ತನ್ನತ್ತ ಸೆಳೆಯಲಿಕ್ಕೆ ಕ್ರಮಗಳನ್ನು ಕೈಗೊಳ್ತದೆ. ಅಂದರೆ ಅವರಿಗೆ ಜಾಸ್ತಿ ಕೂಲಿ ಅಥವಾ ಸಂಬಳದ ಆಮಿಷವನ್ನು ತೋರಿಸುವುದರ ಮುಖಾಂತರ ಕಾರ್ಮಿಕರನ್ನು ತನ್ನೆಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ತದೆ,
ತನ್ನ ಕಂಪನಿಯಲ್ಲಿ ಅವರು ಕೆಲಸಕ್ಕೆ ಬರುವ ಹಾಗೆ ನೋಡ್ಕೊಳ್ತದೆ. ಮತ್ತು ಅವರಿಗೆ ಮೆಷಿನ್ಸ್ಗಳು ಬೇಕು. ಸೊ ಅಲ್ಲಿ 2 ಆಪ್ಷನ್ ಇದೆ. ಒಂದೇ ಮೆಷಿನ್ಸ್ಗಳನ್ನು ಡೈರೆಕ್ಟಾಗಿ ಕಂಪನಿಯಿಂದ ಅವರು ಪರ್ಚೇಸ್ ಮಾಡ್ಬೋದು. ಎರಡನೇದು, ಆಲ್ರೆಡಿ ಇಲ್ಲಿ ಹಳೆ ಕಂಪನಿಗಳು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇವೆ. ಆ ಹಳೆ ಕಂಪನಿಯಿಂದನೂ ಕೂಡ ಅವರು ಮೆಷಿನ್ಸನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಸಮಸ್ಯೆ ಆಗುವುದು ಹಳೆ ಕಂಪನಿಗಳಿಗೆ. ಯಾಕಂತ ಹೇಳಿದರೆ, ಈ ಹಳೆ ಕಂಪನಿಗಳು ಒಂದು ಕಾರ್ಮಿಕರನ್ನು ತಮ್ಮ ಬಳಿ ಉಳಿಸ್ಕೊಳ್ಬೇಕು. ಯಾಕಂತ ಕೇಳಿದರೆ ಅವರಿಗೂ ಕೂಡ ಮಾರುಕಟ್ಟೆಯಲ್ಲಿ ಉತ್ಪಾದನಾ ಚಟುವಟಿಕೆಯನ್ನು ಮಾಡಬೇಕು. ಉತ್ಪಾದನಾ ಚಟುವಟಿಕೆಯನ್ನು ಮಾಡುವುದರ ಮುಖಾಂತರ ಅವರಿಗೂ ಕೂಡ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಸೊ ಕಾರ್ಮಿಕರನ್ನು ತಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕೆ ಆ ಕಂಪನಿಗಳು ಪ್ರಯತ್ನವನ್ನು ಪಡ್ತವೆ. ಮತ್ತು ಬೇರೆ ಬೇರೆ ಸಂಪನ್ಮೂಲಗಳನ್ನು ಕೂಡ ತಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕೆ ಕಂಪನಿಗಳು ಪ್ರಯತ್ನವನ್ನು ಪಡ್ತದೆ. ಆದರೆ ಅಲ್ಲಿ ಹೊಸ ಕಂಪನಿಗಳು ಆಮಿಷವನ್ನು ತೋರಿಸುವುದರಿಂದ ಕಾರ್ಮಿಕರಲ್ಲಿ ಸ್ವಲ್ಪ ಭಾಗ ಕಾರ್ಮಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊಸ ಕಂಪನಿಯಲ್ಲಿ ಕೆಲಸವನ್ನು ಕಂಡುಕೊಳ್ತಾರೆ. ಸೊ ಇಲ್ಲಿ ಕಾರ್ಮಿಕರು ಆ ಹೊಸ ಕಂಪನಿಯ ಕಡೆಗೆ ಹೋಗುವುದನ್ನು ತಪ್ಪಿಸಲಿಕ್ಕೆ ಈ ಹಳೆ ಕಂಪನಿಗಳೇನು ಮಾಡ್ತವಂತ ಹೇಳಿದರೆ, ಅವುಗಳಿಗೆ ಜಾಸ್ತಿ ಮಟ್ಟದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಕೂಲಿಯನ್ನು ಕೊಡ್ತವೆ, ಸಂಬಳವನ್ನು ಕೊಡ್ತವೆ. ಅಂದರೆ ಸಂಬಳದಲ್ಲಿ ಏರಿಕೆ ಅನ್ನುವಂಥದ್ದು ಆಗ್ತದೆ. ಎರಡನೇದಾಗಿ ಅಲ್ಲಿ ಕೆಲವು ಸಂಪನ್ಮೂಲವನ್ನು ಅಥವಾ ಈ ಕಚ್ಚಾ ವಸ್ತುವನ್ನು ಪೂರೈಕೆ ಮಾಡುವವರನ್ನು ಕೂಡ ತಮ್ಮ ಬಳಿ ಉಳಿಸ್ಕೊಳ್ಬೇಕು ಅಂತ ಈ ಹಳೆ ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಅವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕೊಟ್ಟು ಅವರಿಂದ ರಾ ಮೆಟೀರಿಯಲ್ಸನ್ನು, ಕಚ್ಚಾ ವಸ್ತುವನ್ನು ಖರೀದಿಸಲಿಕ್ಕೆ ಮುಂದಾಗ್ತಾರೆ. ಈ ಕಡೆ ಹೊಸ ಕಂಪನಿಗಳಿಗೆ ಬ್ಯಾಂಕ್ ಸಪೋರ್ಟ್ ಇದೆ. ಬ್ಯಾಂಕ್ಗಳು ಅವುಗಳಿಗೆ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಕೊಟ್ಟು ಅವರಿಗೆ ಉತ್ಪಾದನಾ ಚಟುವಟಿಕೆಯನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ಹಳೆ ಕಂಪನಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಅವರು ಈ ಉತ್ಪಾದನಾ ಚಟುವಟಿಕೆಯ ಮೇಲೆ ದೊಡ್ಡ ಮಟ್ಟದಲ್ಲಿ ಖರ್ಚನ್ನು ಮಾಡ್ತಿದ್ದಾರೆ. ಸೊ ಅಲ್ಲಿ ಈ ಉತ್ಪಾದನಾ ಚಟುವಟಿಕೆಯ ಮೇಲೆ ಅವರು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡ್ತಾ ಇರುವುದರಿಂದ ಅಲ್ಲಿ ಉತ್ಪಾದನಾ ವೆಚ್ಚ ಅನ್ನುವಂಥದ್ದು ಏರಿಕೆ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಕಂಪನಿಗಳು ಉತ್ಪಾದನಾ ವೆಚ್ಚದಲ್ಲಿ ಏರಿಕೆ ಆದಾಗ ಆ ಭಾರವನ್ನು ತಮ್ಮ ತಲೆ ಮೇಲೆ ಹಾಕ್ಕೊಳ್ಳಿಕ್ಕೆ ಅವರು ತಯಾರಿರುವುದಿಲ್ಲ. ಆ ಭಾರವನ್ನು ಅವರು ಕನ್ಸ್ಯೂಮರ್ಸ್ಗಳ ಮೇಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂದರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ವಸ್ತುವಿನ ಬೆಲೆಯಲ್ಲಿ ಏರಿಕೆಯನ್ನು ಮಾಡ್ತಾರೆ. ಸೊ ಅಲ್ಲೇನಾಯಿತು ಅಂತ ಹೇಳಿದರೆ, ವಸ್ತುವಿನ ಬೆಲೆಯಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಈ ಕಡೆ ಹೊಸ ಕಂಪನಿಯೂ ಕೂಡ ವಸ್ತುವಿನ ಬೆಲೆಯಲ್ಲಿ ಏರಿಕೆ ಆಗಿರುವುದರಿಂದ ತಾವು ಹೊಸದಾಗಿ ಯಾವ ವಸ್ತುವನ್ನು ಇನೋವೇಟ್ ಮಾಡಿದ್ದಾರೋ ಆ ವಸ್ತುವನ್ನು ಕೂಡ ಮಾರ್ಕೆಟಲ್ಲಿ ಸೇಲ್ ಮಾಡುವಾಗ ಜಾಸ್ತಿ ಬೆಲೆಗೆ ಆ ವಸ್ತುವನ್ನು ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ವಸ್ತುವಿನ ಬೆಲೆಯಲ್ಲಿ ಏರಿಕೆ ಆಗಿರುವುದರಿಂದ ಸಾಮಾನ್ಯವಾಗಿ ಅಲ್ಲಿ ಉತ್ಪಾದನಾ ವೆಚ್ಚಕ್ಕಿಂತ ಬೆಲೆಯಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ. ಅಂದರೆ ಉತ್ಪಾದನಾ ವೆಚ್ಚಕ್ಕೂ ಬೆಲೆಗೂ ಅಲ್ಲಿ ವ್ಯತ್ಯಾಸ ಅನ್ನುವಂಥದ್ದಿದೆ. ಈ ವ್ಯತ್ಯಾಸದಿಂದ ಕಂಪನಿಗಳಿಗೆ ಲಾಭ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಇಲ್ಲಿ ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸುವುದರಿಂದ ಅವರು ದೊಡ್ಡ ಮಟ್ಟದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡಿ ಮಾರ್ಕೆಟಲ್ಲಿ ಆ ವಸ್ತುವನ್ನು ಸೇಲ್ ಮಾಡ್ತಾರೆ. ಸೊ ಅಲ್ಲೇನಾಗಿದೆ ಅಂತ ಹೇಳಿದರೆ, ಕಂಪನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಅನ್ನುವಂಥದ್ದಾಗಿದೆ, ಆಗ್ತಾ ಇದೆ. ಇದು ಮೊದಲನೆಯ ಪರಿಸ್ಥಿತಿ. ಈಗ ನಾವಿಲ್ಲಿ ನೋಡ್ಬೋದು, ಅದೇನಂತ ಹೇಳಿದರೆ, ವಸ್ತುವಿನ ಉತ್ಪಾದನೆಯಲ್ಲಿ ಏರಿಕೆ ಆಗಿದೆ ನಿಜ. ವಸ್ತುವಿನ ಉತ್ಪಾದನೆಯಲ್ಲಿ ಏರಿಕೆ ಆಗುವುದ್ರ ಜೊತೆಗೆ ವಸ್ತುವಿನ ಬೆಲೆಯಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಗಿದೆ. ಬೆಲೆಯಲ್ಲಿ ಏರಿಕೆ ಆಗುವುದರಿಂದ ಲಾಭದಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಗಿದೆ. ಆದರೆ ಈ ಪರಿಸ್ಥಿತಿ ಅನ್ನುವಂಥದ್ದು ಹೀಗೆ ಇರುವುದಿಲ್ಲ. ಸೊ ಇಲ್ಲಿ ವಸ್ತುವಿನ ಉತ್ಪಾದನೆಯಲ್ಲಿ ಏರಿಕೆ ಆಗಿರುವುದರಿಂದ
ಈ ಹಂತದಲ್ಲಿ ನಾವು ಎಕ್ಸ್ಪಾನ್ಷನನ್ನು ನೋಡ್ತೇವೆ. ಅಂದರೆ ಆರ್ಥಿಕತೆಯಲ್ಲಿ ಒಂದು ವಿಸ್ತರಣೆಯನ್ನು ನೋಡ್ತೇವೆ. ಆ ವಿಸ್ತರಣೆ ಅಂತ ಹೇಳಿದರೆ ಬೆಲೆಯಲ್ಲಿ ಏರಿಕೆ ಜೊತೆಗೆ ಲಾಭದಲ್ಲಿ ಏರಿಕೆ, ಲಾಭದಲ್ಲಿ ಏರಿಕೆಯ ಜೊತೆಗೆ ಬ್ಯಾಂಕುಗಳ ಸಾಲದ ಪ್ರಮಾಣದಲ್ಲಿಯೂ ಕೂಡ ಏರಿಕೆ. ಬ್ಯಾಂಕ್ಗಳು ಹಳೆ ಕಂಪನಿಗಳಿಗೆ ಕೂಡ ಸಾಲವನ್ನು ಕೊಡ್ತಾ ಇದೆ, ಅವರ ಕೈಯನ್ನು ಈ ಬ್ಯಾಂಕ್ಗಳು ಬಿಟ್ಟಿಲ್ಲ. ಆದರೆ ಹೊಸ ಕಂಪನಿಗಳಿಗೆ ಅವರಿಗೆ ಮಮಕಾರ ಜಾಸ್ತಿ, ಅಂದರೆ ಹೊಸ ಕಂಪನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಸೊ ಎಲ್ಲದರಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಗಿದೆ. ಇನ್ ಜನರಲ್ ಆರ್ಥಿಕತೆಯಲ್ಲಿ ಎಕ್ಸ್ಪಾನ್ಷನ್, ವಿಸ್ತರಣೆ ಅನ್ನುವಂಥದ್ದಾಗಿದೆ. ಆದರೆ ನಿಮಗೆ ಗೊತ್ತಿರ್ಬೋದು, ಕಾಪಿ ಅನ್ನುವಂಥದ್ದಿದೆ. ಅಲ್ಲಿ ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸಕ್ಸಸ್ ಆದ ತಕ್ಷಣ ಆ ಪ್ರಾಡಕ್ಟನ್ನು ಕಾಪಿ ಮಾಡಲಿಕ್ಕೆ ಬೇರೆ ಕಂಪನಿಗಳು ಮುಂದಾಗ್ತವೆ. ನೀವು ನೋಡಿರ್ಬೋದು, ಈ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ತಮಿಳ್ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಹಾಲಿವುಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಐಡಿಯಾವನ್ನು ಬೇಸಾಗಿ ಇಟ್ಟುಕೊಂಡು ಫಿಲ್ಮನ್ನು ಮಾಡಿದರೆ, ಆ ಫಿಲ್ಮ್ ಸಕ್ಸಸ್ ಆದರೆ ಅದೇ ಐಡಿಯಾವನ್ನು ಬೇಸಾಗಿಟ್ಟುಕೊಂಡು ಬೇರೆ ಪ್ರೊಡಕ್ಷನ್ ಕಂಪನಿಗಳು ಫಿಲ್ಮನ್ನು ಮಾಡಲಿಕ್ಕೆ ಮುಂದಾಗ್ತವೆ. ಅದೇ ರೀತಿ ಇಲ್ಲಿ ಹೊಸದಾಗಿ ಬಂದಂಥ ಕಂಪನಿ ಹೊಸ ಪ್ರಾಡಕ್ಟನ್ನು ಇನೋವೇಟ್ ಮಾಡಿದ್ರಿಂದ ಮತ್ತು ಆ ಇನೋವೇಟ್ ಮಾಡಿದಂಥ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗಿದ್ದರಿಂದ ಆ ವಸ್ತುವನ್ನು ಕಾಪಿ ಮಾಡಲಿಕ್ಕೆ ಬೇರೆ ಕಂಪನಿಗಳು ಮುಂದಾಗ್ತವೆ. ಅಂದರೆ ಅದೇ ಬ್ರ್ಯಾಂಡ್ನ ಬೇರೆ ವಸ್ತುಗಳು ಮಾರ್ಕೆಟಲ್ಲಿ ಈಗ ಲಭ್ಯ ಆಗ್ತದೆ. ಅಂದರೆ ಇನೋವೇಟ್ ಆದಂತಹ ವಸ್ತುವಿಗೆ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಪರ್ಯಾಯ ವಸ್ತು ಈಗ ಮಾರ್ಕೆಟನ್ನು ಪ್ರವೇಶ ಮಾಡ್ತದೆ. ಸೊ ಅಲ್ಲಿ ಪರ್ಯಾಯ ವಸ್ತುಗಳು ಮಾರ್ಕೆಟನ್ನು ಪ್ರವೇಶ ಮಾಡಿದ್ರಿಂದ ಹೊಸದಾಗಿ ಯಾವ ವಸ್ತುವನ್ನು ಇನೋವೇಟ್ ಮಾಡಿದ್ದಾರೋ ಆ ವಸ್ತು ಅನ್ನುವಂಥದ್ದು ತನ್ನ ಹೊಸತನವನ್ನು ಕಳ್ಕೊಳ್ತದೆ. ಅಂದರೆ ಆ ಪ್ರಾಡಕ್ಟ್ ಅನ್ನುವಂಥದ್ದು ಮಾರ್ಕೆಟಲ್ಲಿ ಒಂದು ಕಾಮನ್ ಪ್ರಾಡಕ್ಟ್ ಆಗಿ ಬಿಡ್ತದೆ. ಸೊ ಈ ಕಡೆ ಏನಾಯಿತು, ಬೇರೆ ಕಂಪನಿಗಳು ಆ ಬ್ರ್ಯಾಂಡನ್ನು ಕಾಪಿ ಮಾಡಿ ಅವರು ಕೂಡ ಪ್ರೊಡಕ್ಷನ್ ಮಾಡ್ತಾ ಇರುವುದರಿಂದ ಅಲ್ಲಿ ಅಂಥದೇ ವಸ್ತುಗಳು ಮಾರ್ಕೆಟನ್ನು ಪ್ರವೇಶ ಮಾಡ್ತದೆ. ಸೊ ಮಾರ್ಕೆಟನ್ನು ಅದು ಪ್ರವೇಶ ಮಾಡುವುದರಿಂದ ಆ ರೀತಿಯ ವಸ್ತುಗಳ ಲಭ್ಯತೆ ಅನ್ನುವಂಥದ್ದು ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗ್ತದೆ. ಸೊ ಮಾರುಕಟ್ಟೆಯಲ್ಲಿ ಆ ರೀತಿ ವಸ್ತುವಿನ ಲಭ್ಯತೆ ಅನ್ನುವಂಥದ್ದು ಜಾಸ್ತಿ ಆದಾಗ ಸಾಮಾನ್ಯವಾಗಿ ಅಲ್ಲಿ ನಾವು ನೋಡ್ಬೋದು, ಅದೇನಂತ ಹೇಳಿದರೆ ಆ ವಸ್ತು ಅನ್ನುವಂಥದ್ದು ತನ್ನ ಮೌಲ್ಯವನ್ನು ಕಳ್ಕೊಳ್ತು. ರೈಟ್. ಯಾವಾಗ ವಸ್ತು ಮಾರುಕಟ್ಟೆಯಲ್ಲಿ ಅಗತ್ಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರ್ತದೋ ಆಗ ಆ ವಸ್ತುವಿಗೆ ಬೆಲೆ ಜಾಸ್ತಿ. ಯಾವಾಗ ಮಾರುಕಟ್ಟೆಯಲ್ಲಿ ವಸ್ತು ಅದರ ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೋ ಆಗ ಆ ವಸ್ತುವಿನ ಬೆಲೆ ಅನ್ನುವಂಥದ್ದು ಕಡಿಮೆ. ಈಗ ಆಗೋದು ಎರಡನೇ ಕಂಡೀಷನ್, ಅಂದರೆ ಆ ವಸ್ತು ಮಾರುಕಟ್ಟೆಯಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಲಭ್ಯ ಇದೆ, ಅಥವಾ ಅದೇ ವಸ್ತುವಿನ ಬೇರೆ ಬೇರೆ ಬ್ರ್ಯಾಂಡ್ಗಳು, ಬೇರೆ ಬೇರೆ ನಮೂನೆಗಳು ಮಾರ್ಕೆಟಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಲಭ್ಯ ಇದೆ. ಈಗ ಏನಾಯಿತು, ಬೆಲೆಯಲ್ಲಿ ಇಳಿಕೆ ಆಗುವುದನ್ನು ನಾವು ನೋಡ್ತೇವೆ. ಬೆಲೆಯಲ್ಲಿ ಇಳಿಕೆ ಆದಾಗ ಏನಾಯಿತು, ಕಂಪನಿಗಳು ಆ ವಸ್ತುವಿನ ಉತ್ಪಾದನೆಯನ್ನು ಕಡಿಮೆ ಮಾಡ್ತದೆ. ಕಡಿಮೆ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಜನ ತಮ್ಮ ಕೆಲಸವನ್ನು ಕಳ್ಕೊಳ್ತಾರೆ. ಅಂದರೆ ಶೃಂಗದ ಹಂತದಲ್ಲಿದ್ದಂತಹ ಆರ್ಥಿಕತೆ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ರಿಸೆಷನ್ ಕಡೆಗೆ ಬಂದಿದೆ. ರಿಸೆಷನ್ ಕಡೆಗೆ ಬಂದಿರುವುದರಿಂದ ಜನ ತಮ್ಮ ಕೆಲಸವನ್ನು ಕಳ್ಕೊಳ್ತಾರೆ. ಉತ್ಪಾದನಾ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗ್ತದೆ, ಬೆಲೆ ಅನ್ನುವಂಥದ್ದು ಕಡಿಮೆ ಆಗ್ತದೆ, ಬೇಡಿಕೆಯೂ ಕೂಡ ಕಡಿಮೆ ಆಗಿದೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ಕಾಂಟ್ರಾಕ್ಷನನ್ನು ನೋಡ್ಬೋದು. ಅಂದರೆ ಬ್ಯಾಂಕ್ಗಳು ಈಗ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಕೊಡಲಿಕ್ಕೆ ಮುಂದೆ ಬರುವುದಿಲ್ಲ, ಕಂಪನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಅನ್ನುವಂಥದ್ದು ಆಗುವುದಿಲ್ಲ, ಬೆಲೆಯಲ್ಲಿ ಇಳಿಕೆ ಅನ್ನುವಂಥದ್ದಾಗಿದೆ. ಇದು ಪರಿಸ್ಥಿತಿ. ಸೊ ಇದೇ ಪರಿಸ್ಥಿತಿ ಅನ್ನುವಂಥದ್ದು ಕಂಟಿನ್ಯೂ ಆದರೆ ಇಕಾನಮಿ ಅನ್ನುವಂಥದ್ದು ಡಿಪ್ರೆಷನ್ ಅನ್ನು ತಲುಪ್ತದೆ. ಉತ್ಪಾದನೆಯಲ್ಲಿ ಕಡಿಮೆ ಆಗುವುದು, ಬೆಲೆಯಲ್ಲಿ ಇಳಿಕೆ ಆಗುವುದು, ಮತ್ತು ಜನ ಕೆಲಸವನ್ನು ಕಳ್ಕೊಳ್ಳುವುದು, ಇವೆಲ್ಲವೂ ಕೂಡ ರಿಸೆಷನ್ನ ಲಕ್ಷಣಗಳು. ಸೊ ಇಕಾನಮಿ ಅನ್ನುವಂಥದ್ದು ಕಾಂಟ್ರಾಕ್ಷನ್ ಹಂತದಲ್ಲಿ ವಸ್ತು ಅನ್ನುವಂಥದ್ದು ಇರುವುದರಿಂದ ಇಕಾನಮಿ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ರಿಸೆಷನ್ ಹಂತಕ್ಕೆ ಬಂದಿದೆ. ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ಪಕ್ಷ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ
ಸೆಂಟ್ರಲ್ ಬ್ಯಾಂಕ್ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಆರ್ಥಿಕತೆ ಅನ್ನುವಂಥದ್ದು ಆರ್ಥಿಕ ಮುಗ್ಗಟ್ಟಿನ ಹಂತವನ್ನು ತಲುಪ್ತದೆ. ಸೊ ಎಕ್ಸ್ಪಾನ್ಷನ್ ಅನ್ನುವಂಥದ್ದು ಬೂಮ್ ಕಂಡೀಷನ್ನಲ್ಲಿ ಆಗಿದ್ದು, ಶೃಂಗದ ಹಂತದಲ್ಲಿ ಆಗಿದ್ದು, ಕಾಂಟ್ರಾಕ್ಷನ್ ಶುರುವಾಗುವುದರಿಂದ ಇಕಾನಮಿ ರಿಸೆಷನ್ನ ಕಡೆಗೆ ಬರ್ತದೆ. ಅಂದರೆ ಇಲ್ಲಿ ಬರೀ ಒಂದು ಕಂಪನಿ ಮಾತ್ರ ಕಾಂಟ್ರಾಕ್ಷನನ್ನು ಅನುಭವಿಸ್ತಾ ಇಲ್ಲ. ಆ ಮಾರುಕಟ್ಟೆಯಲ್ಲಿ ಅನುಭೋಗಿ ಸರಕನ್ನು ಉತ್ಪಾದನೆ ಮಾಡ್ತಿದ್ದಂತಹ ಎಲ್ಲ ಕಂಪನಿಗಳು ಈ ಹಂತದಲ್ಲಿ ಕಾಂಟ್ರಾಕ್ಷನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತವೆ, ಸಂಕುಚನವನ್ನು ಅನುಭವಿಸ್ತವೆ. ಸೊ ಆ ಕಂಪನಿಗಳು ಸಂಕುಚನವನ್ನು ಅನುಭವಿಸುವುದರಿಂದ ಆರ್ಥಿಕತೆ ಅನ್ನುವಂಥದ್ದು ರಿಸೆಷನ್ನ ಕಡೆಗೆ, ಸರ್ಕಾರದ ಮಧ್ಯಪ್ರವೇಶ ಆಗದಿದ್ದರೆ, ಸೆಂಟ್ರಲ್ ಬ್ಯಾಂಕ್ನ ಮಧ್ಯಪ್ರವೇಶ ಆಗದಿದ್ದರೆ ರಿಸೆಷನ್ನಿಂದ ಮುಗ್ಗಟ್ಟಿನ ಹಂತವನ್ನು ತಲುಪ್ತದೆ. ಸೊ ಇದಿಷ್ಟು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಕೊನೆಯ ಸಿದ್ಧಾಂತವಾದ ಆರ್ಥಿಕ ಆವರ್ತದ ನವೀಕರಣ ಸಿದ್ಧಾಂತದ ಕುರಿತು. ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್.